ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪಿಚ್ ದ ಟೇಸ್ಟ್ ವಿತ್ ಸುಕನ್ಯಾ ಚಾನಲ್ ಮನೆಯಲ್ಲಿ ಇವಾಗ ಮಧ್ಯಾಹ್ನಕ್ಕಂತ ವೆಜ್ ಪಲಾವನ್ನ ಮಾಡ್ಕೊಂಡಿದ್ದೀನಿ. ಹೋಟೆಲ್ಗಿಂತ ತುಂಬಾ ರುಚಿಕರವಾಗಿದೆ. ಕೆಲವೊಬ್ಬರಿಗೆ ಈ ವೆಜ್ ಪಲಾವ್ ಇಷ್ಟ ಆಗೋದಿಲ್ಲ, ಆದರೆ ನೀವು ಮನೇಲಿ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಪದೇ ಪದೇ ಮತ್ತೆ ನೀವು ಮಾಡ್ತಾನೆ ಇರ್ತೀರಾ ಮನೇಲಿ. ಜಾಸ್ತಿ ಮಸಾಲಾ ಪದಾರ್ಥ ಬಳಸದೆ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. ಈ ವೆಜ್ ಪಲಾವ್ನ ಯಾರು ಬೇಕಾದರೂ ಮಾಡ್ಬೋದು, ತುಂಬ ಈಸಿ ಮೆಥಡ್ ಇದೆ. ಸೊ ನಿಮ್ಗೆ ಇವಾಗ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವೆಜ್ ಪಲಾವ್ ಮಾಡಲಿಕ್ಕೆ ನಾನು ಅರ್ಧ kg ಅಕ್ಕಿ ಕಾಳನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವ್ಯಾವು ಅಂತಂದರೆ, ನಾನು ಅರ್ಧ ಬೌಲ್ ಸೌತೆಕಾಯನ್ನು ತೊಗೊಂಡಿದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ಮೀಡಿಯಮ್ ಸೈಜ್ ಇರುವಂಥ ಒಂದು ಸೌತೆಕಾಯಿ ತೊಗೊಂಡ್ರೆ ಸಾಕು. ಅರ್ಧ ಬೌಲ್ ಬೀನ್ಸನ್ನು ತೊಗೊಂಡಿದ್ದೀನಿ. ಮತ್ತು 2 ಕಟ್ ಮಾಡ್ಕೊಂಡಿರುವಂಥ ಬಟಾಟ, ಆಮೇಲೆ 1 ಗಾಜರ್ ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟ್, 1 ಬೌಲ್ ಹಸಿ ವಟಾಣಿ ಕಾಳುಗಳನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಬೇಕಾದರೂ ನೀವು ತೊಗೋಬೋದು. ಹಾಗೆ ನಾನು ಮೀಡಿಯಮ್ ಸೈಜ್ನಲ್ಲಿರುವಂಥ ಬೀಟ್ರೂಟ್ ತೊಗೊಂಡಿದ್ದೀನಿ. ಚಾಯ್ ಕುಡೋ ಕಪ್ನಿಂದ ಅರ್ಧ ಕಪ್ಪು ಕಡಲೆ ಬೀಜನ ತೆಗೆದುಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು 2 ಕಟ್ ಮಾಡಿರುವಂಥ ಟೊಮೆಟೊ ಮತ್ತು ಕೊತ್ತಂಬರಿ ಬೇಕಾಗುತ್ತೆ, ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದು 4 ರಿಂದ 5 ಮೆಣಸಿನ್ಕಾಯಿ ಕಟ್ ಮಾಡಿರುವಂಥದ್ದು, ಕರಿಬೇವು, ಹಾಗೆ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲ ಪದಾರ್ಥಗಳಾದಂಥ 4 ಎಲೆ, 3 ಚಕ್ಕೆ, 2 ಏಲಕ್ಕಿ, ಸ್ವಲ್ಪ ಫ್ಲವರ್ ಸ್ಟೋನ್, 2 ಚಕ್ರ, 3 ಲವಂಗ, 4 ಮೆಣಸಿನಕಾಳು. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಅರ್ಧ ಕಪ್ ಮೊಸರು ಅಥವಾ ಮಜ್ಜಿಗೆ ಇದ್ರೆ ನಡೆಯುತ್ತೆ. ಮೊದಲನೇದಾಗಿ ಸ್ಟೋವ್ನ ಆನ್ ಮಾಡಿಬಿಟ್ಟು ಬಾಳಿಗೆಯನ್ನು ಇಟ್ಕೊಳ್ತೀನಿ. ಬಾಳಿಗೆ ಕಾದ ನಂತರ ಇದಕ್ಕೆ ನಾನು ತುಪ್ಪವನ್ನು ಹಾಕಿಬಿಟ್ಟು ಸ್ವಲ್ಪ ಕಾದ ನಂತರ ಕಟ್ ಮಾಡಿರುವಂಥ ಬಟಾಟನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಬೆರೆಸ್ತಿದ್ದೀನಿ. ಇವಾಗ ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ಟೋವ್ ಆಫ್ ಮಾಡಿಬಿಟ್ಟು ನಾನು ಇದನ್ನು ಬೌಲ್ಗೆ ಹಾಕ್ಕೊಳ್ತೀನಿ. ಇವಾಗ ಮತ್ತೆ ಸ್ಟೋವ್ ಆನ್ ಮಾಡಿಬಿಟ್ಟು ನಾನು ಇವಾಗ ಕುಕ್ಕರ್ ಇಡ್ತಿದ್ದೀನಿ. ನೀವು ಪಾತ್ರೆ ಇಟ್ಟರೆ ಪಾತ್ರೆ ಇಟ್ಕೊಳ್ಬೋದು. ಫ್ರೈ ಮಾಡಿ ಉಳಿದಂಥ ತುಪ್ಪವನ್ನು ನಾನು ವೇಸ್ಟ್ ಮಾಡದೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ. ಮತ್ತು ಇದಕ್ಕೆ ನಾನು 2.5 ಸ್ಪೂನ್ ಎಣ್ಣೆಯನ್ನು ಹಾಕ್ತೀನಿ. ಸ್ವಲ್ಪ ಕಾಯೋವರೆಗೂ ಬಿಡಬೇಕಾಗತ್ತೆ. ಇವಾಗ ಕಾದಿದೆ. ಇದಕ್ಕೆ ನಾನು 1 ಸ್ಪೂನ್ ಜೀರಿಗೆಯನ್ನು ಹಾಕ್ತಿದ್ದೀನಿ. ಹಾಗೆ ಜೊತೆಗೆ 1 ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ತೀನಿ. ಅರ್ಧ ಸ್ಪೂನು ಮೆಂತ್ಯ ಕಾಳನ್ನು ಹಾಕೋತೀನಿ. ಇದಕ್ಕೆ ನಾನು ಕಡಲೆ ಬೀಜವನ್ನು ಹಾಕ್ಕೊಳ್ತೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಕಲರ್ ಬರಬೇಕು. ನಂತರ ಮಸಾಲ ಪದಾರ್ಥವನ್ನು ಸೇರಿಸ್ತಿದ್ದೀನಿ. ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಈ ಥರ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಟೊಮ್ಯಾಟೊವನ್ನು ಹಾಕ್ತಿದ್ದೀನಿ. ಜೊತೆಗೆ ಮೆಣಸಿನಕಾಯಿನ ಹಾಕ್ತೀನಿ. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ನೋಡಿ ಈ ಥರ. ನಂತರ ಇವೆಲ್ಲ ಪದಾರ್ಥಗಳನ್ನು ನಾನು ಹಾಕ್ಕೊಳ್ತೀನಿ. ಹಸಿ ವಟಾಣಿ ಒಂದು ಬಿಟ್ಬಿಟ್ಟು ಆಗಲೇ ತೋರಿಸಿದ ತರಕಾರಿಗಳನ್ನು ಹಾಕಿ ನಾನು ಇವಾಗ ಫ್ರೈ ಮಾಡಿಕೊಂಡೆ. ಇದಕ್ಕೆ ನಾನು ಅರ್ಧ ಕಪ್ ಮಜ್ಜಿಗೆನ ಹಾಕ್ಕೋತೀನಿ. ನಿಮ್ಮ ಕಡೆ ಮೊಸರು ಇದ್ರೆ ಬೇಕಾದ್ರೆ ಮೊಸರು ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿನ ಹಾಕಿ ಬೆರೆಸ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು ಹಸಿ ವಟಾಣಿಯನ್ನು ಹಾಕ್ಕೊಳ್ತೀನಿ. ಸೊ ಅದಕ್ಕಾಗಿ ನಾನು ಇವಾಗ ಮೊದಲು ಹಾಕ್ಕೊಂಡಿಲ್ಲ. ಈಗ ನಾನು 1 ಸ್ಪೂನ್ ಖಾರವನ್ನು ಹಾಕ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಇವಾಗ ನಾನು ಹಸಿ ವಟಾಣಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ. ಇದನ್ನು 5 ನಿಮಿಷ ಬೇಯಲಿಕ್ಕೆ ಬಿಡೋಣ.
ಅಕ್ಕಿಯನ್ನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನಾ ಇದಕ್ಕೆ ಅಕ್ಕಿಯನ್ನ ಸೇರಿಸ್ತೀನಿ. ಅಕ್ಕಿಯನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಾನು ಅರ್ಧ kg ಅಕ್ಕಿ ಇಟ್ಟಲ್ವಾ, ಸೊ ಇದಕ್ಕೆ ನಾನು 1 ಲೀಟರ್ ನೀರು ಹಾಕ್ಕೊಳ್ತೀನಿ. ಚೂರೇ ಚೂರು ಸಕ್ಕರೆನ ಹಾಕೋತೀನಿ, ಮತ್ತು 2 ಸ್ಪೂನ್ ಅರಿಶಿನ ಹಾಗೂ ಕೊತ್ತಂಬರಿ. ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಇದನ್ನ ನಾವು 10 ನಿಮಿಷ ಕುದಿಲಿಕ್ಕೆ ಬಿಡೋಣ. ಇವಾಗ ಕುದ್ದಾಯ್ತು, ಸ್ಟೋವನ್ನು ಆಫ್ ಮಾಡ್ತಿದ್ದೀನಿ. ಇವಾಗ ನೋಡೋಣ ಹೇಗಾಗಿದೆ ಅಂತ. ಒಂದ್ಸಲ ಮಾಡಿ ನೋಡಿ, ಮನೇಲಿ ತುಂಬಾ ರುಚಿಕರವಾಗಿದೆ. ನಾನು ಇದನ್ನು ತುಂಬಾ ಬಾರಿ ಮಾಡಿದ್ದೀನಿ. ನನಗೆ ಮನೆಯಲ್ಲೇ ಮಾಡೋದೇ ತುಂಬಾ ಇಷ್ಟ ಆಗುತ್ತೆ, ಹೊರಗಡೆ ತಿನ್ನೋ ಬದಲು. ಸೊ ಸ್ಮೆಲ್ ಅಂತೂ ತುಂಬಾ ಸಖತ್ತಾಗಿ ಬರ್ತಾ ಇದೆ. ಜೊತೆಗೆ ಇವಾಗ ಕೋಸಂಬರಿ ಮಾಡ್ಬೇಕಲ್ವಾ, ಇದ್ರ ಜೊತೆ ಕೋಸಂಬರಿ ಹೇಗೆ ಮಾಡೋದಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ. ಇಲ್ಲಿ ನಾನು ಇವಾಗ 1 ಗಾಜರ್ ತಗೊಂಡಿದ್ದೀನಿ, 1 ಈರುಳ್ಳಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ, ಮತ್ತೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸೌತೆಕಾಯಿ, ಮತ್ತೆ 1 ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಎಷ್ಟು ಚಿಕ್ಕದಾಗಿ ನಿಮಗೆ ಕಟ್ ಮಾಡ್ಲಿಕ್ಕೆ ಬರುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ತಿನ್ನೋವಾಗ ಇದು ತುಂಬ ರುಚಿ ಕೊಡುತ್ತೆ. ಇವಾಗ ನಾ ಇದನ್ನು ಪಾತ್ರೆಗೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಮಜ್ಜಿಗೆ ಮನೆಯಲ್ಲಿ ಇದ್ದರೆ ನಿಮ್ಮ ಮಜ್ಜಿಗೆ ಎಷ್ಟಾದರೂ ಹಾಕ್ಕೊಳ್ಬೋದು. ಇದಕ್ಕೆ ನೀವು ಜಾಸ್ತಿನೂ ಕೂಡ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಮಜ್ಜಿಗೆ ಕಡಿಮೆ ಆಯಿತು, ಸೊ ಅದಕ್ಕಾಗಿ ನಾನು ಇನ್ನೊಂದು ಸ್ವಲ್ಪ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ರೆಡಿ ಮಾಡ್ಕೊಳ್ಳೋದು. ಇವಾಗ ನೋಡಿ ಪಲಾವ್ ಜೊತೆಗೆ ಕೋಸಂಬರಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಕೋಸಂಬರಿ ಜೊತೆಗೆ ಪಲಾವ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ.